ರಾಜಣ್ಣ ವಜಾ ಹಿಂದೆ ಯಾರ ಷಡ್ಯಂತ್ರವೂ ಇಲ್ಲ. ಡಿಸಿಎಂ ಮೇಲೆ ರಾಜಣ್ಣ ಗೂಬೆ ಕೂರಿಸ್ತಾ ಇದ್ದಾರೆ. ರಾಜಣ್ಣ ವಿರುದ್ಧ ಮತ್ತೆ ಶಾಸಕ ಬಾಲಕೃಷ್ಣ ಗುಡುಗಿದ್ದಾರೆ. ರಾಜಣ್ಣ ಮಾತಿಗೂ ಮುಂಚೆ ಷಡ್ಯಂತ್ರ ಅಂತ ಹೇಳ್ತಾರೆ. ಹೈಕಮಾಂಡ್ ವಿರುದ್ಧ ಸಡ್ಡು ಹೊಡಿತೀನಿ, ಜನರನ್ನ ದೆಹಲಿ ಕರ್ಕೊಂಡು ಹೋಗ್ತೀನಿ ಅಂತಾರೆ. ಯಾರೂ ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ರಾಜಣ್ಣ ಮಾತಾಡ್ತಾರೆ. ರಾಜಣ್ಣಗೆ ಪಕ್ಷ ಅನಿವಾರ್ಯ ಅಲ್ಲ ಅಂತ ಬಿಜೆಪಿ ಹೇಳ್ತಿದೆ. ಪಕ್ಷದಿಂದ ನಾನು ಗೆದ್ದಿದ್ದು ಅಂತ ಹೇಳಬೇಕಿತ್ತಲ್ವಾ? ಬ್ರೈನ್ ಮ್ಯಾಪಿಂಗ್ಗೆ ನಾನು ರೆಡಿ ಇದ್ದೀನಿ. ಡಿಕೆ ಶಿವಕುಮಾರ್ ಪಕ್ಷದ ಇತಿಮಿತಿ ಬಿಟ್ಟು ಏನೂ ಮಾಡಿಲ್ಲ ಅಂತ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ರಾಜಣ್ಣ ವಿರುದ್ಧ ಕಿಡಿಕಾರಿದ್ದಾರೆ. ಮಂತ್ರಿ ಆದಾಗಿಂದನೂ ಯಾವ್ಯಾವ ರೀತಿ ಅವ್ರ ನಡವಳಿಕೆ, ಅವ್ರ ಮಾತುಗಳು ಹೈಕಮಾಂಡ್ ವಿರುದ್ಧ ಇರ್ಬೋದು, ಅಥವಾ ನಮ್ಮ ಉಸ್ತುವಾರಿಗಳು, ಅದು ಸುರ್ಜೇವಾಲಾ ಇರ್ಬೋದು, ವೇಣುಗೋಪಾಲ್ ಅವರು ಇರ್ಬೋದು, ಅವ್ರನ್ನೂ ಕೂಡ ಕೇರ್ ಮಾಡಿದ ರೀತಿಯಲ್ಲಿ ಅವ್ರಿಗೂ ಅಗೌರವ ಬರ್ತಕ್ಕಂಥ ರೀತಿಯಲ್ಲಿ ಈಗ ಒಬ್ಬ ಹೈಕಮಾಂಡು ಒಬ್ಬರು ಉಸ್ತುವಾರಿನ ಈ ರಾಜ್ಯಕ್ಕೆ ಏನಾದರೂ ಕೂಡ ಬೆಳವಣಿಗೆ ಆದಾಗ ನೋಡಲಿಕ್ಕೆ ಅಥವಾ ತಿಳ್ಕೊಳ್ಳಿಕ್ಕೆ ಕಳಿಸ್ತದಲ್ವ, ಅವಾಗ ನಾವು ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಲ್ವ. ಅದು ಬಿಟ್ಬಿಟ್ಟು ಅವಾಗವಾಗ ಅವ್ರನ್ನೂ ಅವೇಳನ ಮಾಡ್ತಕ್ಕಂಥದ್ದು, ಯಾರೂ ಲೆಕ್ಕಕ್ಕೆ ಇಲ್ಲ ನನಗೆ, ನಾನೇ ಎಲ್ಲ ಬಲ್ಲವನು ಅಂತಕ್ಕಂಥ ಮಾತುಗಳನ್ನ ರಾಜಣ್ಣ ಅವ್ರು ಏನು ಆಡ್ತಾವ್ರಲ್ಲ, ಅದು ವಿಚಾರವಾಗಿ ನಾನು ನೆನ್ನೆ ಹೇಳಿರ್ತಕ್ಕಂಥದ್ದು. ಮತ್ತು ನನಗೆ ತಿಳಿದಿರ್ತಕ್ಕಂಥ ರಾಜಣ್ಣ ಅವರೇ ಒಂದು ಕಡೆ ಹೇಳವ್ರೆ, ಆಮೇಲೆ BJP ಮುಖಂಡರು ಹೇಳ್ತಾವ್ರೆ ರಾಜಣ್ಣ ಅವ್ರಿಗೆ ಪಕ್ಷ ಅನಿವಾರ್ಯ ಅಲ್ಲ ಅಂತ. BJP ಮುಖಂಡರುಗಳೇ, ತುಮಕೂರಿನ BJPಯ ಶಾಸಕರುಗಳು ಮುಖಂಡರುಗಳೇ ರಾಜಣ್ಣ ಅವರು ಪಕ್ಷದ ಮೇಲೆ ಏನು ಗೆದ್ದಿಲ್ಲ, ಅವ್ರ ಸ್ವಂತ ವರ್ಚಸ್ ಮೇಲೆ ಗೆದ್ದಿರ್ತಕ್ಕಂಥದ್ದು. ಅದಕ್ಕೆ ರಾಜಣ್ಣ ಅವ್ರು ಏನು ರಿಯಾಕ್ಟ್ ಮಾಡೋರೆ? ಇಲ್ಲಪ್ಪ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನಾನು ಪಕ್ಷದ ಇತಿಮಿತಿ ಒಳಗಡೆ ಕೆಲಸ ಮಾಡ್ತಾ ಇದ್ದೀನಿ, ನಾನು ಪಕ್ಷದಿಂದನೇ ಗೆದ್ದಿರೋದು ಅಂತ ಎಲ್ಲರೂ ರಿಯಾಕ್ಟ್ ಮಾಡಲಿಲ್ವಲ್ಲ. ಎಲ್ಲರೂ ರಿಯಾಕ್ಟ್ ಮಾಡಿದ್ರೆ ಅಂದರೆ ನಾವೇನು ಅರ್ಥ ಮಾಡ್ಕೋಬೇಕು? BJP ಅವ್ರನ್ನ ಹೊಗಳ್ತಾ ಇರೋದು, BJP ಅವರು ಅವರನ್ನ ಸಮರ್ಥನೆ ಮಾಡ್ಕೊತಾ ಇರೋದು, ರಾಜಣ್ಣ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡದೇ ಇರೋದ್ರಿಂದ ನಾನು ಹೇಳಿದೆ ಹೌದು BJP ಜೊತೆ ಸಂಪರ್ಕದಲ್ಲಿ ಅವರೇ ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ಹೆಂಗೆ ಗೊತ್ತಾಯ್ತದೆ? ಏನೇ ಒಂದು ವಿಚಾರ ಹೇಳಿದೆ, ಹೆಂಗೆ ಗೊತ್ತಾಯ್ತದೆ ಯಾರ್ದಾರ ಒಬ್ಬ ವ್ಯಕ್ತಿದು ಮನಸ್ಸಿನಲ್ಲಿ ಇರತಕ್ಕಂಥದ್ದ ಇವತ್ತಿನ ವೈಜ್ಞಾನಿಕ ಇದರಲ್ಲಿ ಟೆಕ್ನಾಲಜಿನಲ್ಲಿ ಯಾವ ರೀತಿ ತೆಗಿಬೇಕು ಅಂತ ಅವ್ರು ನನ್ನ ಮೇಲೆ ಹೇಳೋರಲ್ವಾ, ನಾನು ರೆಡಿ ಇದ್ದೀನಿ ಆ ಟೆಕ್ನಾಲಜಿಗೆ ತಲೆ ಬಾಗಲಿಕ್ಕೆ. ನೋಡಲಿ, ಪರೀಕ್ಷೆ ಮಾಡಲಿ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದ ಶಾಸಕ ರಂಗನಾಥ್. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿದ್ರಲ್ಲಿ ಅರ್ಥ ಇದೆ. ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಇದನ್ನ ನಿರ್ಧರಿಸುತ್ತೆ. ನಮ್ಮ ಸರ್ಕಾರ ಬಡವರ ಸೇವೆ ಮಾಡ್ತಿದೆ, ಪಕ್ಷಕ್ಕೆ ಅಗೌರವ ತರೋ ಕೆಲಸ ಮಾಡಬೇಡಿ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಶಾಸಕ ರಂಗನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ನಾನು ಸಹ ಇವತ್ತು ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಮುಂದಿನ ದಿನದಲ್ಲಿ ಆಗ್ತಾರೆ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಬಯಸ್ತೇನೆ. ಅಷ್ಟಕ್ಕೆ ಸೀಮಿತ. ಅದು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರು ತೆಗೆದುಕೋತಾರೆ. ಅದನ್ನು ನಿರ್ಧಾರನ ಎಲ್ಲರೂ ಒಗ್ಗೂಡಿ ತೆಗೆದುಕೊಳ್ಳೋಂಥ ನಿರ್ಧಾರನ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ಸರ್ಕಾರ ಬಡವ್ರ ಬಗ್ಗೆ ಸೇವೆ ಮಾಡೋಂಥದ್ದು, ಬಡವ್ರ ಬಗ್ಗೆ ಅವರ ಸಮಸ್ಯೆಗಳನ್ನು ಸ್ಪಂದಿಸುವಂಥ ಚಿಂತನೆಯಲ್ಲಿ ನಾವು ಹೋಗಬೇಕು. ಈ ಹೇಳಿಕೆಗಳಿಂದ ಸರ್ಕಾರಕ್ಕೆ ಗೊಂದಲ ಹೇಳಿಕೆಗಳು ಕೊಡಕೂಡ್ದು. ಅದೇನಿದ್ರು ಯಾರೇ ಇದ್ರೂ ಅದು ಒಂದು 4 ಗೋಡೆ ಮಧ್ಯೆ ಮಾತಾಡೋಂಥದ್ದು ಆಗಬೇಕು. ಮಾಧ್ಯಮದ ಹೇಳಿಕೆಗಳು ಒಳ್ಳೆಯದಲ್ಲ ಅನ್ನೋದನ್ನು ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತೀನಿ. ನನಗೂ ಅಸಮಾಧಾನ ಇದೆ ಕೆಲವು ವಿಚಾರದಲ್ಲಿ. ತುಮಕೂರು ಜಿಲ್ಲೆಯಲ್ಲಿ ನಾನು ಎಲ್ಲ ನಿಮ್ಮ ಮೀಡಿಯಾದ ಮುಂದೆ ಹೇಳ್ಬೋದಲ್ಲ. ನನಗೆ ಡಿಕೆ ಶಿವಕುಮಾರ್ ಸಾಹೇಬರು ಒಂದು ಆದೇಶ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಪಕ್ಷಕ್ಕೆ ಅಗೌರವ ತರಂಥ ಒಂದು ಯಾವುದೇ ಅಸಮಾಧಾನಗಳು ಹೇಳ್ಕೂಡ್ದು ಅಂತ. ಹಾಗಾಗಿ ನಾನು ಸರಿಪಡಿಸ್ಕೊತೇನೆ, ಹೋಗಿ ಕೂತ್ಕೋತೀನಿ, ಕೇಳ್ತೀನಿ. ಎಲ್ಲ ವಿಚಾರಕ್ಕೂ ನನ್ನ ಇರೋಂಥ ಅಸಮಾಧಾನಗಳನ್ನು ನಮ್ಮ ಪಾರ್ಟಿಲಿ ಪಕ್ಷದಲ್ಲಿ ಕೇಳ್ತಾ ಇರ್ತೀನಿ ಎಷ್ಟು ಸಾಧ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.